ನಮಸ್ಕಾರ ಗೆಳೆಯರೆ. ಪ್ರಯಾಗ್ರಾಜ್ನ ನಮ್ಮ ಪಯಣ ಇಂದಿಗೆ 3ನೇ ದಿನ. ಮಹಾರಾಷ್ಟ್ರದಲ್ಲಿರುವ ಪರ್ಲೆ ಊರು, ಈ ಊರ ಹೆಸರು ಪರ್ಲೆ ಅಂತ. ಬೈದ್ಯನಾಥೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ. ಒನ್ ಆಫ್ ದಿ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. 12 ಜ್ಯೋತಿರ್ಲಿಂಗದಲ್ಲಿ ಇದು ಒಂದು ಅಂತ ಕೂಡ ಹೇಳ್ತಾರೆ. ನನಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಬನ್ನಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಇನ್ನು ನಮ್ಮ ಕೆಲಸ ಸ್ನೇಹಿತರು ಆಲ್ರೆಡಿ ದರ್ಶನಕ್ಕೆ ಹೋಗಿದ್ದಾರೆ. ಇನ್ನು ಕೆಲವರು ಟಿಫನು ನಾಷ್ಟ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಳ್ಳೋಣ. ಹಾಗೆ ಇವರು ನಮ್ಮ ಸಾಹೇಬರು, ಇವರು ನಮ್ಮ ಚಿಕ್ಕ ಸಾಹೇಬರು. ಚಳಿ ಏನು ಅಂಥದ್ದೆಲ್ಲ ಏನು ಜಾಸ್ತಿ ಇಲ್ಲ ಗುರುಗಳೇ, ಆರಾಮಾಗಿ ಬರ್ಬೋದು, ಮಕ್ಕಳನ್ನೂ ಕರ್ಕೊಂಬರ್ಬೋದು. ಬಟ್ ಏನಾರ ಒಂದು ಸ್ವೆಟ್ರ್ ಕ್ಯಾರಿ ಮಾಡಿದರೆ ಸ್ವಲ್ಪ ಒಳ್ಳೆಯದು. ಅದು ಬಿಟ್ಟರೆ ಅಂಥ ಚಳಿ ಏನಿಲ್ಲ ಇಲ್ಲಿ. ಮುಂದೆ ಅಲ್ಲಿ ನಮಗೆ ಪ್ರಯಾಗ್ರಾಜಲ್ಲಿ ಹೇಗಿದೆ ವೆದರ್ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ನೋಡೋಣ. ಫಸ್ಟು ದೇವ್ರ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಇದೇ ಅನಿಸುತ್ತೆ ದೇವಸ್ಥಾನ. ಓ, ಹಿಂಗೆ ಹೋಗ್ಬೇಕು. ಜೀವನ ಪೂರ್ತಿ ದುಡಿತಾನೆ ಇರ್ತೀವಿ, ಜಂಜಾಟಗಳು ಇದ್ದೇ ಇರುತ್ತೆ. ನಮಗಿರೋ ಟೈಮಲ್ಲಿ ಒಂದು ಸ್ವಲ್ಪ ಟೈಮು ಇಂಥ ಕ್ಷೇತ್ರಗಳಿಗೆಲ್ಲ ಭೇಟಿ ಕೊಟ್ಟು ದೇವ್ರ ದರ್ಶನ ಮಾಡಿಕೊಂಡ್ರೆ ನಮಗೊಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಒಬ್ಬೊಬ್ರಿಗೂ ನಂದು ಅಭಿಪ್ರಾಯ ಇರುತ್ತೆ. ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಸದ್ಯಕ್ಕೆ ಹೊರಗಡೆ ಹೋಗೋ ಟೈಮ್ ಬಂತು, ದರ್ಶನ ಮಾಡ್ಕೊಂಡು ಬರೋಣ. ಅಲ್ಲಿಂದ ಹಾಗೆ ಗರ್ಭಗುಡಿ ಒಳಗಡೆ ಹೋದ್ವಿ. ಅರೆ, ಗರ್ಭಗುಡಿಲಿ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು. ಹಂಗೋ ಹಿಂಗೋ ಕದ್ದು ಮುಚ್ಚಿ ಒಂದು ಸ್ವಲ್ಪ ಶೂಟ್ ಮಾಡಿದ್ವಿ. ನಮಗೆ ಸಿಕ್ಕಿರೋ ಸೌಭಾಗ್ಯ, ನಮ್ಮ ಶಿವಪ್ಪನ ನೋಡೋ ಸೌಭಾಗ್ಯ ನಿಮಗೂ ನಮ್ಮ ವೀಕ್ಷಕರಿಗೂ ಸಿಗಲಿ ಅಂದ್ಬಿಟ್ಟು ಹಂಗೋ ಹಿಂಗೋ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಾದಷ್ಟು ನಾನು ಶೂಟ್ ಮಾಡಿದ್ದೀನಿ. ತುಂಬ ಇದು ಹೊರಗಡೆ ಇರೋ CC ಕ್ಯಾಮ್ರಾದಲ್ಲಿ ತೊಗೊಂಡಿರೋದು. CC ಕ್ಯಾಮ್ರಾದಲ್ಲಿ ತೊಗೊಳೋದಕ್ಕೆ ಯಾರ್ದೇನು ರಿಸ್ಟ್ರಿಕ್ಷನ್ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಕ್ಲೀನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು CCTVಲಿ ಒಂದು ಕಂಪ್ಲೀಟಾಗಿ ಅನಾವರಣ ಮಾಡೋಕ್ಕಾಗದೇ ಇದ್ರೂ ನನ್ನ ಕೈಲಾದಷ್ಟು ಪ್ರಯತ್ನ ನಾನು ಮಾಡಿದ್ದೀನಿ. ಆ ಶಿವಪ್ಪನ ದರ್ಶನ ನಿಮಗೂ ಸಿಗಲಿ ಅಂತ. ಆದರೂ ಏನೇ ಮಾತೇ ಇಲ್ಲ ಕಣ್ರಿ. ನಮಗೆ ಹಿರಿಕರು ಆಲ್ರೆಡಿ ದರ್ಶನ ಮಾಡ್ಕೊಂಬಂದು ಆಚೆ ಕಡೆ ಫುಲ್ ನೆಮ್ಮದಿಯಾಗಿ ಕೂತಿದ್ದಾರೆ. ತುಂಬ ಅದ್ಭುತವಾಗಿತ್ತು. ಅದ್ಭುತವಾದ ಒಂದು ವಿಶೇಷ 12 ಲಿಂಗಗಳಲ್ಲಿ ಒಂದಂತ ಈ ಜ್ಯೋತಿರ್ಲಿಂಗ, ವೈದ್ಯನಾಥ ಜ್ಯೋತಿರ್ಲಿಂಗ ಇವತ್ತು ಆ ಒಂದು ಬೆಳಗಿನ ಜಾವದಲ್ಲಿ ನಮ್ಮನ್ನು ಕರ್ಕೊಂಬಂದಿರತಕ್ಕಂಥ ಅರುಣಾಚಲೇಶ್ವರ ಟ್ರಾವೆಲ್ಸ್ ಅವರ ಒಂದು ಅನಿರ್ದಿಷ್ಟಾವಧಿ ಒಂದು ತಡೆ ಏನು ಬೆಳಗಿನ ಸ್ನಾನ ಆಗಿರ್ಬೋದು, ಅದಕ್ಕೆ ಪೂರಕವಾಗಿ ನಮಗೆ ಇವತ್ತು ನಮ್ಮ ಆತ್ಮದ ಒಂದು ಜ್ಯೋತಿಯ ದರ್ಶನವನ್ನು, ವೈದ್ಯನಾಥ ದರ್ಶನ ಅದ್ಭುತವಾಗಿ ನಮಗೆ ಸಹಕಾರ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತು ಈ ಭಗವಂತನ ಕೃಪೆಗೆ ಇಡೀ ನಮ್ಮ 3 ಬಸ್ಸುಗಳಲ್ಲಿ ಬಂದಿರತಕ್ಕಂಥ ಜನರು ಕೂಡ ಈ ಒಂದು ವಿಶೇಷತೆಯನ್ನು ಪಡೆದುಕೊಂಡು ಅವರ ಆಂತರ್ಯದ ಜ್ಯೋತಿ ಬೆಳಗೋದ್ರ ಮೂಲಕ ಈ ಒಂದು ಸಂದರ್ಭದಲ್ಲಿ ಆ ಭಗವಂತನ ಕೃಪೆ ಈ ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲರಿಗೂ ಈ ಒಂದು ಅನುಭವ ನಿಮಗೂ ಆಗಬೇಕಾದ್ರೆ ದಯವಿಟ್ಟು ಇಂತಹ ಸ್ಥಳಗಳಿಗೆ ಬಂದು ಆ ಒಂದು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ನಿಮ್ಮ ಜೀವನ ಕೂಡ ಸಾರ್ಥಕ ಆಗುತ್ತೆ. ಜೀವನದಲ್ಲಿ ಒಮ್ಮೆ ಆದರೂ ಬಂದು ಈ ಸಾರ್ಥಕತೆಯನ್ನು ಪಡ್ಕೊಂಡ್ರೆ ಅದ್ಭುತ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ತುಂಬ ಹತ್ರದಲ್ಲಿ ಕಣ್ರಿ, ನಮ್ಮನ್ನೇ ಬಿಡ್ತಾರೆ ಕಣ್ರಿ. ನಾವೇ ನಮ್ಮ ಅಪ್ಪನ ಮುಟ್ಟಿ ಹೊರಗಡೆ ಬರ್ಬೋದು, ಅಷ್ಟು ಮಟ್ಟಿಗೆ ನಮಗೆ ಸಹಕಾರ ಅವಕಾಶ ಮಾಡಿಕೊಡ್ತಾರೆ. ಅದಕ್ಕೆ ಮಾತಿಲ್ಲ. ಈ ದೇವಸ್ಥಾನದ ಬಗ್ಗೆ ನಾನು 12 ಜ್ಯೋತಿರ್ಲಿಂಗದಲ್ಲಿ ಒಂದು ಅಂತ ಹೇಳಿದೆ. ಆ್ಯಕ್ಚುಲಿ ಅದು ತಪ್ಪು. 108 ಲಿಂಗದಲ್ಲಿ ಇದು 108 ಲಿಂಗದಲ್ಲಿ ಇದೊಂದು ಲಿಂಗ ಅಂತೆ. ನಮಗೆ ಇಲ್ಲಿ ಗುರುಗಳಿದ್ದಾರೆ, ಒಬ್ಬರು ಹಿರಿಕರು, ಅವ್ರು ಹೇಳಿತು. ಸಣ್ಣ ತಪ್ಪುಗಳಾರೆ ದಯವಿಟ್ಟು ಕ್ಷಮಿಸ್ಕೋಬೇಕು, ನೀವೇ ಮನ್ಸಿಗೆ ಹಾಕೋಬಿಡಿ.
ಇಲ್ಲಿಂದ ಹಾಗೆ ವೈದ್ಯನಾಥೇಶ್ವರನ ದರ್ಶನ ಪಡ್ಕೊಂಡು ನಮ್ಮ ಪಯಣ ಹೊರಟಿತು ನಾಗ್ಪುರ ಕಡೆ. ಸಂಜೆ ಸಮಯ 4 ಗಂಟೆ ಆಯಿತು. 12 ಜ್ಯೋತಿರ್ಲಿಂಗದಲ್ಲಾದ ಶ್ರೀ ನಾಗಲಿಂಗೇಶ್ವರ ಜ್ಯೋತಿರ್ಲಿಂಗ ದರ್ಶನಕ್ಕೆ ಅಂತ ಬಂದಿದ್ದೀವಿ ದೇವಸ್ಥಾನಕ್ಕೆ. ಹೊರಗಡೆ ಹೋಗೋಣ, ಬಟ್ ಅದರಲ್ಲಿ ಮೊಬೈಲ್ ಅಲೋ ಇಲ್ಲ, ಹಾಗಾಗಿ ಒಳಗಡೆ ನಡೆಯೋಂಥ ಯಾವುದೂ ಜಾಸ್ತಿ ಶೂಟ್ ಮಾಡೋಕ್ಕಾಗಲ್ಲ. ನೋಡ್ತೀನಿ, ನಾನು ಕೈಲಾದಷ್ಟು ನಾನು ಶೂಟ್ ಮಾಡ್ತೀನಿ. ದಯವಿಟ್ಟು ಹಾಗೆ ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಖಾಲಿ ಆಯ್ತಲ್ಲ ಇಲ್ಲಿ. ಹಾಂ ಹಾಕ್ಸು ಚಪಾತಿ ಹೇಗಿದೆ? ಇನ್ನು ತಿಂದಿಲ್ಲ, ತಿಂದಾದ್ಮೇಲೆ ನೋಡಕ್ಕೆ ಹೇಗಿದೆ ಅಂತ ನಾವು ಕೇಳಿ. ನೋಡಕ್ಕೆ ಚೆನ್ನಾಗಿ ಕಾಣಿಸ್ತದೆ ಚಪಾತಿ. ಲಿಂಗಗಳಲ್ಲಿ ಒಂದಾದಂಥ ವೈದ್ಯನಾಥೇಶ್ವರ ನೋಡ್ಕೊಂಬಂದ್ವಿ. ಹಾಗೆ ಇಲ್ಲಿ 12 ಜ್ಯೋತಿರ್ಲಿಂಗದಲ್ಲಾದಂಥ ಇನ್ನೊಂದು ಜ್ಯೋತಿರ್ಲಿಂಗವನ್ನು ಇವತ್ತು ದರ್ಶನ ಮಾಡಿದ್ದೀವಿ. ಸಮಯ ಸುಮಾರು 8 ಗಂಟೆ ಆಗಿದೆ. ಎಲ್ಲರದು ಊಟ ಮುಗಿದಿದೆ. ಇಲ್ಲಿಂದ ಹೊರಟಿದ್ದೀವಿ. ಇನ್ನೊಂದು 800 ಕಿಲೋಮೀಟ್ರ್ ಬಾಕಿ ಇದೆ. ಆಲ್ಮೋಸ್ಟು ನಾಳೆ ಮಧ್ಯಾಹ್ನ ಅಷ್ಟು ತಲುಪ್ತೀವಿ ಅಂದ್ಕೊಂಡಿದ್ದೀವಿ. ನೋಡೋಣ ರೋಡ್ ಕಂಡೀಷನ್ ಹೇಗಿದೆ ಅಂತ ಗೊತ್ತಿಲ್ಲ. ನಮ್ಮ 3 ಬಸ್ ಚಾಲಕರು ಎಲ್ಲ ಒಟ್ಟಿಗೆ ಇಲ್ಲೇ ಇದ್ದಾರೆ. ಬನ್ನಿ ಹಿಂಗೆ ಮಾತಾಡ್ಸ್ಕೊಂಡ್ಬಿಡೋಣ. ಗುರುಗಳ ಇನ್ನು ಎಷ್ಟು ಕಿಲೋಮೀಟ್ರ್ ಬಾಕಿ ಇದೆ? ಅಯ್ಯೋ, ಇನ್ನು 800 ಕಿಲೋಮೀಟ್ರ್ ಬಾಕಿ. ಎಷ್ಟು ಗಂಟೆ ತಲುಪೋದು ಐಡಿಯಾ ಇದೆ? ನಾಳೆ ಮಧ್ಯಾಹ್ನ. ಊಟ ಮಾಡಿದ್ರಾ? ಊಟ ಆಯಿತು. ರೆಸ್ಟ್ ಮಾಡಿದ್ದೀರಾ? ಚೆನ್ನಾಗಿ ಎಷ್ಟು ಆಯಿತು. ನೀವು ಚೆನ್ನಾಗಿದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ನಮ್ಮ ಬಸ್ನ ಚಾಲಕರು ಇವರು. ಸೂಪರ್ ಡ್ರೈವರ್ನಪ್ಪ. ಈ ಥರ ಡ್ರೈವರ್ ಎಲ್ಲೂ ಇಲ್ಲ, ಅಷ್ಟು ಸ್ಪೀಡಾಗಿ ಮಾಡವ್ರೆ. ಅಲ್ಟಿಮೇಟ್ ಡ್ರೈವರ್ಗಳು. ನೋಡೋಕೆ ಚಿಕ್ಕ ವಯಸ್ಸಾಗಿರ್ಬೋದು, ಬಟ್ ಆದರೆ ಒಳ್ಳೆ ಕಲಾಕಾರ ಜಾಕಿ. ಭಯಲ್ಲ ಕಣ್ರಿ, ಮಕ್ಕಳು ಮರಿನ ಯಾರನ್ನೇ ಬೇಕಾದ್ರೆ ಕರ್ಕೊಂಬಂದ್ರು ನಿಮ್ಮದೇ ಕರ್ಕೊಂಡು ಹೋಗ್ತಾರೆ. ಒಂದು ಅಂಶ ಗುರುಸಿಲ್ಲ. 3 ದಿವಸದಿಂದ ನೋಡಿದ್ದೀವಿ, ಒಂದು ಅಂಶ ಗುರುಸಿಲ್ಲ. ನಿದ್ದೆ ಬಂತು ಅಂತ ಲೇಸಿತನ ಮಾಡಿಲ್ಲ. ಜಿನಿನ್ ಡ್ರೈವರು. ಥ್ಯಾಂಕ್ಸ್ ಗುರುಗಳೇ. ನಾಳೆ ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ.